ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಆಸೆಯ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ಮೀನಾ ಹೂ ಕೊಡಲು ಕಸ್ತೂರಿ ಆಂಟಿ ಮನೆಗೆ ಬರ್ತಾಳೆ. ಆಗ ಅವಳು, ನಾನು ಎಷ್ಟು ಜನರ ಹತ್ತಿರ ಹೂ ತೊಗೊಂಡಿದ್ದೀನಿ, ಆದರೆ ನಿನ್ನ ಹೂ ಘಮ ಘಮ ಅನ್ನುತ್ತೆ ಅಂತ ಹೂವಿನ ವಾಸನೆ ನೋಡ್ತಾಳೆ. ಆಗ ಮೀನಾ, ಅಯ್ಯೋ ಆಂಟಿ, ದೇವರಿಗೆ ಹಾಕುವ ಹೂವನ್ನು ಮೂಸಿ ನೋಡಬಾರ್ದು ಅಂತ ಹೇಳ್ತಾಳೆ. ಆಗ ಕಸ್ತೂರಿ, ಅಯ್ಯೋ ಮರ್ತೇ ಬಿಟ್ಟೆ, ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ ಅಂತ ಹೇಳಿದಾಗ ಮೀನಾ, ಯಾಕಂಟಿ ಏನಾಯಿತು ಅಂತ ಕೇಳ್ತಾಳೆ. ಅದಕ್ಕೆ ಕಸ್ತೂರಿ, ಬಾ ಹೇಳ್ತೀನಿ ಅಂತ ಹೇಳಿ ಅವಳನ್ನು ಸೋಫಾದ ಮೇಲೆ ಕೂಡಿಸಿ, ಮೀನಾ, ನಡೆದಿದ್ದೆಲ್ಲ ನಿನಗೆ ಗೊತ್ತಲ್ಲ, ದಿನಕ್ಕೆ 2 ಸರಿನಾದರೂ ಶಾಂತಿ ಫೋನ್ ಮಾಡಿ ನನಗೆ ಮಾತಾಡಿಸ್ತಿದ್ಲು. ಈಗ ಫೋನೇ ಮಾಡಿಲ್ಲ. ನಾನು ಸೂರ್ಯನಿಗೆ ಎಲ್ಲ ಸತ್ಯ ಹೇಳ್ಬಿಟ್ಟೆ ಅಂತ ನನ್ನ ಮೇಲೆ ಕೋಪ ಅವಳಿಗೆ. ಮೊನ್ನೆ ನಾನು ನಿಮ್ಮ ಮನೆಗೆ ಬಂದಾಗಲೂ ನನ್ನ ಜೊತೆ ಸರಿಯಾಗಿ ಮಾತಾಡಲಿಲ್ಲ. ಫೋನ್ ಮಾಡಿ ಡ್ಯಾನ್ಸ್ ಕ್ಲಾಸಿಗೆ ಬರಲ್ವಾ ಅಂತ ಕೇಳಿದೆ. ಇಲ್ಲ, ನಾನು ಸ್ವಲ್ಪ ದಿವಸ ಬರೋದಿಲ್ಲ ಅಂತ, ಮಕ್ಕಳಿಗೂ ಬರಬೇಡ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಲು ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಹೌದು ಆಂಟಿ, ಅತ್ತೆ ತುಂಬ ಆಸೆಪಟ್ಟು ಶುರು ಮಾಡಿದ ಡ್ಯಾನ್ಸ್ ಕ್ಲಾಸ್ ಇದು ಅಂತ ಹೇಳ್ತಾಳೆ. ಅದಕ್ಕೆ ಅವಳು, ನಿಜಾನಮ್ಮ, ಆದರೆ ನಾನೇನು ತಪ್ಪು ಮಾಡಿದೆ ಹೇಳು? ಅವತ್ತು ಸೂರ್ಯ ಇಲ್ಲಿಗೆ ಬಂದು ತುಂಬ ಬೇಜಾರು ಮಾಡ್ಕೊಂಡ. ಆಂಟಿ, ಮೀನಾಗೆ ಮತ್ತು ನನ್ನ ತಾಯಿಗೆ ಮೊದಲಿಂದನೂ ಆಗಲ್ಲ, ಮೀನನ್ ಕಂಡ್ರೆ ನಿಮಗೂ ಆಗಲ್ವಾ ಅಂತ ಕೇಳ್ದ. ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು. ಅದಕ್ಕೆ ಇರೋ ಸತ್ಯನೆಲ್ಲ ಅವನ ಮುಂದೆ ಹೇಳಿಬಿಟ್ಟೆ ಅಂತ ಹೇಳಿದಾಗ ಮೀನಾ, ನೀವು ಯಾವ ತಪ್ಪು ಮಾಡಿಲ್ಲ ಆಂಟಿ ಅಂತ ಹೇಳ್ತಾಳೆ. ಆಗ ಕಸ್ತೂರಿ, ಅದು ಅವಳಿಗೆ ಅರ್ಥ ಆಗಬೇಕಲ್ಲ, ಸೂರ್ಯ ತುಂಬ ಒಳ್ಳೆ ಹುಡುಗನಮ್ಮ, ಅಂತ ಹುಡುಗ ನನಗೇನಾದರೂ ಮಗ ಆಗಿದ್ದರೆ ಅವನನ್ನು ತಲೆ ಮೇಲೆ ಹೊತ್ಕೊಂಡು ಕುಣಿದಾಡ್ಬಿಡ್ತಿದ್ದೆ. ಅವನ ಮನಸ್ಸು ಮಗುವಿನಂಥದ್ದು, ಅಂಥವನ್ನೇ ದೂರ ಇಟ್ಟಿದ್ದಾಳೆ. ಮೀನಾ, ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿಲ್ಲ ತಾನೇ ಅಂತ ಕೇಳ್ತಾಳೆ. ಅದಕ್ಕೆ ಮೀನಾ, ಇಲ್ಲ, ನೀವು ನ್ಯಾಯದ ಪರ ನಿಂತಿದ್ದೀರಿ, ನೀವಾದರೂ ಆ ಸಮಯದಲ್ಲಿ ನನ್ನ ಪರ ಇದ್ದಿದ್ದು ನನಗೆ ತುಂಬ ಸಂತೋಷವಾಯಿತು ಅಂತ ಹೇಳ್ತಾಳೆ. ಆಗ ಅವರು, ನೋಡಿದ್ಯಾ, ನಿನ್ನೆ ಮೊನ್ನೆ ನೀನು ಬಂದಿರೋ, ನೀನು ನನ್ನನ್ನು ನೋಡಿದ್ಯಾ, ನೀನೇ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀಯಾ, 30 ವರ್ಷದಿಂದ ಫ್ರೆಂಡ್ ಅವಳಿಗೆ ನಾನು ಇನ್ನೂ ಅರ್ಥನೇ ಆಗಿಲ್ವಾ? ಶಾಂತಿಗೆ ಕೋಪ ಜಾಸ್ತಿ, ಏನೇ ಅನಿಸಿದ್ರು ಮುಖದ ಮೇಲೆ ಹೊಡೆದಂಗೆ ಎಲ್ಲ ಹೇಳ್ಬಿಡ್ತಾಳೆ. ನಿಮ್ಮ ಮಾವ ನೋಡು, ಬಂಗಾರದಂಥ ವ್ಯಕ್ತಿ, ಅವರೇನಾದರೂ ಶಾಂತಿ ಜೀವನದಲ್ಲಿ ಬರದೆ ಇನ್ಯಾರೋ ಅವಳ ಜೀವನದಲ್ಲಿ ಗಂಡ ಆಗಿ ಬಂದಿದ್ದರೆ ಇಷ್ಟೊತ್ತಿಗೆ ಅವಳನ್ನು ಸಾಯಿಸಿ ಜೈಲಿಗೆ ಹೋಗ್ಬಿಡ್ತಾಯಿದ್ರು, ಅಂದರೆ ಅವಳನ್ನು ಬಿಟ್ಟು ಓಡಿ ಹೋಗ್ಬಿಡ್ತಾಯಿದ್ರು. ಯಾಕಂದರೆ ಶಾಂತಿ ಸ್ವಭಾವ ಅಂಥದ್ದು. ರಂಗನಾಥ್ ಅಣ್ಣ ದೇವರಂಥ ಮನುಷ್ಯ. ಶಾಂತಿ ಹಿಂಗೆಲ್ಲ ಮಾಡ್ತಿದ್ರು ಸಹ ಎಲ್ಲ ಅನುಸರಿಸ್ಕೊಂಡು ನಡೀತಾ ಇದ್ದಾರೆ. ಅವರ ಬೆಲೆ ಇವಳಿಗೆ ಅರ್ಥ ಆಗಲ್ಲ. ಈಗ ನಿನ್ನಂಥ ಒಳ್ಳೆ ಸೊಸೆ ಅವಳ ಮನೆಗೆ ಹೋದರೂ ಸಹ ಯಾವಾಗಲೂ ನಿನಗೆ ಬೈತಿರ್ತಾಳೆ. ಹೂ ಕೊಟ್ಟವಳು ಹಾಗೆ ಹೀಗೆ ಅಂತ ಅವಮಾನ ಮಾಡ್ತಿರ್ತಾಳೆ. ಹೆತ್ತ ಮಕ್ಕಳನ್ನೇ ಭೇದ ಮಾಡುವಂಥ ಶಾಂತಿ ಮನೆಗೆ ಬಂದ ಸೊಸೆಯರನ್ನು ಚೆನ್ನಾಗಿ ನೋಡ್ಕೊಳ್ತಾಳ. ದೇವರು ಅವಳಿಗೆ ಎಲ್ಲ ಕೊಟ್ಟಿದ್ದಾನೆ. ನನ್ನ ಮೂಲಕ ರೋಹಿಣಿ ಅಂತ ಒಳ್ಳೆ ಹುಡುಗಿ ಅವಳ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ. ರೋಹಿಣಿನೂ ಅಷ್ಟೇ, ನಿನ್ನ ಹಾಗೆ ತುಂಬ ಒಳ್ಳೆ ಸ್ವಭಾವದವಳು. ನಾನು ಸುಮ್ಮನೆ ಹೇಳ್ತಿಲ್ಲ. ಆ ಮನೆಯಲ್ಲಿ ನಿನಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ತನ್ನ ತಾಳಿ ಚೈನ್ ಮಾರಿ 2 ಲಕ್ಷ ಹಣ ನನ್ನ ಕೈಲಿ ತಂದು ಕೊಟ್ಟಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಯಾಕಂಟಿ ಅಂತ ಕೇಳ್ತಾಳೆ. ಅದಕ್ಕೆ ಅವಳು, ಮನೆಯಲ್ಲಿ ಕಳೆದು ಹೋಗಿರೋ ದುಡ್ಡು ಸೀರೆ ಹಿಂದುಗಡೆ ಬಿದ್ದಿತ್ತು ಅಂತ ಹೇಳಿ ಶಾಂತಿ ಕೈಲಿ ಕೊಡು ಅಂತ ಕೊಟ್ಟಿದ್ದಾಳೆ. ಅಲ್ಲದೆ ಯಾರಲ್ಲೂ ಮನಸ್ತಾಪ ಇಲ್ಲದೆ ಎಲ್ಲರೂ ಸಂತೋಷವಾಗಿರಬೇಕು ಅಂತ ಆಸೆ ಪಡ್ತಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಅವಳು ತಾಳಿ ಚೇನ್ ಮಾರಿಬಿಟ್ರಾ ಅಂತ ಕೇಳ್ತಾಳೆ. ಆಗ ಅವರು, ಹೌದಮ್ಮ, ನಾನು ಹೇಳ್ತಿರೋದು ನಿಜ. ಶಾಂತಿಗೆ ಹೇಳಿದೆ, ಅವಳು ಕೂಡ ನನ್ನ ಮಾತು ನಂಬಲಿಲ್ಲ. ನಿನಗೂ ನನ್ನ ಮಾತು ಮೇಲೆ ನಂಬಿಕೆ ಬರ್ತಾ ಇಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಮೀನಾ, ಹಾಗಲ್ಲ ಆಂಟಿ, ನನಗೋಸ್ಕರ ರೋಹಿಣಿಯವರು ಹೀಗೇಕೆ ಮಾಡ್ತಾರೆ ಅಂತ ಕೇಳ್ತಾಳೆ. ಆಗ ಅವರು, ನಿನ್ನ ಮೇಲೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಕಾರಣದಿಂದ ಈ ವಿಷಯ ನಿನಗೆ ರೋಹಿಣಿ ಹೇಳಿಲ್ವಾ ಅಂತ ಕೇಳಿದಾಗ ಅದಕ್ಕೆ ಮೀನಾ, ಇಲ್ಲ ಅಂತ ಹೇಳ್ತಾಳೆ. ಆಗ ಕಸ್ತೂರಿ, ಅಯ್ಯೋ, ಹಾಗಾದರೆ ನಾನೇ ಇಲ್ಲ ವಿಚಾರ ಬಾಯ್ಬಿಟ್ನಾ? ಪಾಪ ರೋಹಿಣಿ ಈ ವಿಷಯ ಗುಟ್ಟಾಗಿ ಇಡಬೇಕು ಅಂತ ಅಂದ್ಕೊಂಡಿದ್ಲು ಅನಿಸುತ್ತೆ. ಮೀನಾ, ನೀನು ಈ ವಿಚಾರ ಯಾರಿಗೂ ಹೇಳಬೇಡ ಅಂತ ಹೇಳ್ತಾಳೆ. ಆಗ ಮೀನಾ, ಆದರೆ ರೋಹಿಣಿಯವರು ನನಗೋಸ್ಕರ ಯಾಕೆ ಇದೆಲ್ಲ ಮಾಡಿದ್ರು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಮೀನಾ ಮನೆಗೆ ಹೋಗಿ ರೋಹಿಣಿ ತಾಳಿ ಮಾರಿ ಆಂಟಿ ಕೈಲಿ ದುಡ್ಡು ಕೊಟ್ಟ ವಿಷಯ ಮತ್ತು ಅಲ್ಲಿ ಅವಳು ಹೇಳಿದ ಎಲ್ಲ ವಿಷಯವನ್ನು ಸೂರ್ಯನಿಗೆ ಹೇಳ್ತಾಳೆ. ಆಗ ಸೂರ್ಯ, ಗೂಬೆಗೆ ಗುಬ್ಬಚ್ಚಿ ಬುದ್ಧಿ ಬರೋಕ್ಕೆ ಹೇಗೆ ಸಾಧ್ಯ? ಇದರಲ್ಲಿ ಏನೋ ವಿಷಯ ಇದೆ ಅಂತ ಹೇಳಿದಾಗ ಅದಕ್ಕೆ ಮೀನಾ, ಮನೆಯಲ್ಲಿ ಗಲಾಟೆ ಆಗಬಾರ್ದು ಅಂತ ಹೀಗೆ ಮಾಡಿದ್ದಾರೆ ಅನಿಸುತ್ತೆ ಅಂತ ಹೇಳ್ತಾಳೆ. ಆಗ ಸೂರ್ಯ, ನಮ್ಮ ಮನೆಯಲ್ಲಿ ಮೊದಲು ಗಲಾಟೆ ಮಾಡೋರೇ ಅವರು ಮತ್ತು ಅವಳ ಗಂಡ. ಅವಳು ನಿನಗೋಸ್ಕರ ತಾಳಿ ಮಾರಿ ದುಡ್ಡು ಕೊಡೋ ಕ್ಯಾರೆಕ್ಟರ್ ಅಲ್ಲ ಅವಳದು. ಅವಳು ಅಷ್ಟು ತ್ಯಾಗಮಯಿ ಅಲ್ಲ, ಬೇರೆ ಏನೋ ಇದೆ. ಒಂದು ವಸ್ತುನ ನಾನು ಯಾರಿಗೂ ಗೊತ್ತಾಗದ ಹಾಗೆ ತೊಗೊಂಡು ಇಟ್ಕೊಂಡೆ ಅಂತ ಇಟ್ಕೋ, ನಾನು ಸಿಕ್ಕಾಕೋತೀನಿ ಅನ್ನೋ ಪರಿಸ್ಥಿತಿಗೆ ಬಂದರೆ ನಾನು ಏನು ಮಾಡ್ತೀನಿ? ನಾನು ತೊಗೊಂಡಿರೋ ವಸ್ತುನ ಅಲ್ಲೇ ಇಟ್ಬಿಡ್ತೀನಿ. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಆ ದುಡ್ಡು ಹೊಡೆದದ್ದು ಆ ರೋಹಿಣಿನೇ ಅಂತ ಅನ್ನಿಸ್ತಾ ಇದೆ. ಇದರಲ್ಲಿ ಬೇರೆ ಏನೋ ರಹಸ್ಯ ಇದೆ, ಇದನ್ನು ಕಂಡು ಹಿಡಿತೀನಿ, ನಾನು ಬಿಡೋಲ್ಲ ಅಂತ ಹೇಳುವಷ್ಟರಲ್ಲಿ ಆತನ ರೆಗ್ಯುಲರ್ ಕಸ್ಟಮರ್ ಕೆನಡಾದಿಂದ ಫೋನ್ ಬರುತ್ತೆ.
ನಾನು ಮುಂದಿನ ವಾರ ಊರಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ, ನೀವು ನಿಲ್ದಾಣಕ್ಕೆ ಬಂದ ಕೂಡಲೇ ನನಗೆ ಫೋನ್ ಮಾಡಿ, ನಾನು ಪಿಕಪ್ ಮಾಡ್ತೀನಿ ಅಂತ ಹೇಳಿ ಸಂತೋಷದಿಂದ ಮೀನಾ ನನಗೆ 3 ದಿನ ಸಾಕಷ್ಟು ದುಡ್ಡು ಸಿಗುತ್ತೆ ಅಂತ ಹೇಳ್ತಾನೆ. ಆ ರೋಹಿಣಿ ದುಡ್ಡು ಯಾಕೆ ಕೊಟ್ಲು ಅನ್ನೋ ವಿಷಯದ ಕುರಿತು ಯೋಚನೆ ಮಾಡ್ತಾನೆ. ಮುಂಜಾನೆ ಮೀನಾ ತಿಂಡಿ ತಯಾರು ಮಾಡ್ತಿರುವಾಗ ಅಲ್ಲಿಗೆ ಶ್ರುತಿ ಬಂದು, ಏನು ಅಡುಗೆ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಮೀನಾ, ಇಡ್ಲಿ ಮಾಡ್ತಾ ಇದ್ದೀನಿ, ಎಲ್ಲರೂ ಒಮ್ಮೆಲೆ ತಿನ್ನೋಣ ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿ, ಅಯ್ಯೋ ನನಗೆ ಇಡ್ಲಿ ಬೇಡ, ಸ್ವಲ್ಪ ದಪ್ಪ ಆಗಿದ್ದೀನಿ, ಡಯಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಶ್ರುತಿ ನೀವು ದಪ್ಪ ಆಗಿಲ್ಲ, ಮೊದಲು ಹೇಗಿದ್ರೋ ಹಾಗೆ ಇದ್ದೀರಾ ಅಂತ ಹೇಳಿದಾಗ ಅದಕ್ಕೆ ಶ್ರುತಿ, ಇಲ್ಲ ಮೀನಾ, ನಿನ್ನೆ ರವಿ ನನ್ನ ಕುಂಬಳಿಕಾಯಿ ಅಂತ ಕರೆದುಬಿಟ್ಟ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಅವರು ತಮಾಷೆಗೆ ಅಂದಿದ್ದಾರೆ ಅಷ್ಟೇ ಅನಿಸುತ್ತೆ ಅಂತ ಹೇಳ್ತಾಳೆ. ಆಗ ಶ್ರುತಿ, ಇಲ್ಲ ಮೀನಾ, ನನಗೂ ಅನ್ನಿಸ್ತಾ ಇದೆ ನಾನು ದಪ್ಪ ಆಗಿದ್ದೀನಿ ಅಂತ, ನನಗೆ ಇಡ್ಲಿ ಬೇಡ, ನನಗೆ ಬ್ರೆಡ್ ಟೋಸ್ಟ್ ಕೊಡಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಬಂದಾಗ ಮೀನಾ, ರೋಹಿಣಿಯವರೇ, ನಿಮಗೆ ಥ್ಯಾಂಕ್ಸ್, ನಮಗೋಸ್ಕರ ನಿಮ್ಮ ತಾಳಿ ಚೇನ್ ಮಾರಿ ಕಸ್ತೂರಿ ಆಂಟಿ ಕೈಗೆ ದುಡ್ಡು ಕೊಟ್ಟಿದ್ರಂತೆ. ಮತ್ತು ಮೀನಾ ತುಂಬ ಒಳ್ಳೆಯ ಹುಡುಗಿ, ಅವಳ ಮೇಲೆ ಸುಳ್ಳು ಅಪವಾದ ಬಂದಿದೆ, ಆದ್ದರಿಂದ ಈ ದುಡ್ಡು ಸಿಕ್ತು ಅಂತ ಹೇಳಿ ಹೇಳಿದ್ರಂತೆ. ಥ್ಯಾಂಕ್ಸ್ ರೋಹಿಣಿ ಅವರೇ ಅಂತ ಹೇಳ್ತಾಳೆ. ಆಗ ಶ್ರುತಿ, ಈಗ ಸಿಕ್ಕಿರೋ ದುಡ್ಡು ರೋಹಿಣಿ ಅವ್ರದ, ಕೊಟ್ಟ ದುಡ್ಡು ಅಂತ ಅಂದರೆ ಆ ದುಡ್ಡು ಏನಾಯಿತು ಅಂತ ರೋಹಿಣಿಗೆ ಕೇಳ್ತಾಳೆ. ಆಗ ರೋಹಿಣಿ ಗಾಬರಿಯಿಂದ, ಆ ದುಡ್ಡು ಏನಾಯಿತು ಅಂತ ನನಗೇನು ಗೊತ್ತು, ಶ್ರುತಿ, ಮೀನಾಗೆ ಅತ್ತೆ ಹೀಗೆಲ್ಲ ಮಾತಾಡಿದ್ರು ಅಂತ ನೀವೇ ನೋಡಿದ್ರಲ್ಲ, ಅದಕ್ಕೆ ಮನೆಯಲ್ಲಿ ಯಾರೂ ಜಗಳ ಮಾಡ್ಕೋಬಾರ್ದು ಅಂತ ನಾನೇ ಹೀಗೆ ಮಾಡಿದೆ. ಅತ್ತೆ ಹೇಗೋ ಮೀನಾಗೆ ದುಡ್ಡು ಕೊಡಬೇಕಂತ ಮಾಡಿದ್ರು, ಈಗ ನಾನು ಕೊಟ್ಟಿರೋ ದುಡ್ಡನ್ನು ಕೊಟ್ಟಿದ್ದಾರೆ, ಸಮಸ್ಯೆ ಬಗೆಹರಿತು ಬಿಡಿ ಅಂತ ಹೇಳ್ತಾಳೆ. ಆಗ ಶ್ರುತಿ, ಇಲ್ಲ ರೋಹಿಣಿಯವರೇ, ಸಮಸ್ಯೆ ಈಗ ಶುರುವಾಗಿದೆ ಅಲ್ಲ, ದುಡ್ಡು ಯಾರು ಕದ್ರು ಅಂತ ನಾವು ತಿಳ್ಕೊಬೇಕಲ್ವ, ಅದೇನು ಅಷ್ಟು ಕಷ್ಟ ಎಲ್ಲ ಬಿಡಿ, ಈಗಲೇ ಕಸ್ತೂರಿ ಆಂಟಿಗೆ ಫೋನ್ ಮಾಡಿಬಿಟ್ಟು ಆ ದುಡ್ಡನ್ನು ಆ ಜಾಗದಲ್ಲಿ ಇಟ್ಟಾಗ ಯಾರ್ಯಾರು ಮನೆಗೆ ಬಂದಿದ್ರು ಅಂತ ಲಿಸ್ಟ್ ಮಾಡ್ಕೋತೀನಿ, ಖಂಡಿತ ಆ ಕಳ್ಳ ಸಿಕ್ಕಾಕೋತಾನೆ ಅಂತ ಹೇಳ್ತಾಳೆ. ಆಗ ರೋಹಿಣಿ, ಬೇಡ ಶ್ರುತಿ, ಹಾಗೆ ಮಾಡಿದ್ರೆ ನಾನು ಈಗ ದುಡ್ಡು ಕೊಟ್ಟಿರೋ ವಿಷಯ ಅತ್ತೆಗೆ ಗೊತ್ತಾಗುತ್ತೆ, ಆಮೇಲೆ ಮತ್ತೆ ಜಗಳ ಶುರು ಆಗುತ್ತೆ, ಮತ್ತೆ ಅದೆಲ್ಲ ಆಗೋದು ನನಗೆ ಇಷ್ಟ ಇಲ್ಲ, ಪ್ಲೀಸ್ ಇದನ್ನು ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಶ್ರುತಿ ಮೀನಾಗೆ, ರೋಹಿಣಿಯವರು ನಿಮ್ಮನ್ನು ಕಾಪಾಡೋಕ್ಕೆ ದುಡ್ಡು ಯಾಕೆ ಕೊಡಬೇಕು ಅಂತ ಕೇಳ್ತಾಳೆ. ಆಗ ಮೀನಾ, ನಮ್ಮ ಮನೆಯವರು ಹೀಗೆ ಕೇಳಿದ್ರು ಅಂತ ಹೇಳ್ತಾಳೆ. ಆಗ ಶ್ರುತಿ, ಈ ರೋಹಿಣಿಯವರಿಗೆ ನಿಮ್ಮನ್ನು ಕಂಡ್ರೆ ಆಗೋದಿಲ್ಲ, ಅವರು ನಿಮ್ಮನ್ನು ಕಾಪಾಡೋಕ್ಕೆ 2 ಲಕ್ಷ ಹಣ ಕೊಟ್ಟಿದ್ದಾರೆ, ಅದು ಅವರಿಗೆ ಲಾಸ್ ಅಲ್ವಾ, ಇದರಲ್ಲಿ ಏನೋ ವಿಷಯ ಇದೆ ಅಂತ ಅಂದು ನನಗೆ ಬೇಗ ಬ್ರೆಡ್ ಟೋಸ್ಟ್ ರೆಡಿ ಮಾಡಿಕೊಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಸೂರ್ಯ ಅಲ್ಲಿ ಬಂದು, ರೋಹಿಣಿಯವರ ಜೊತೆ ನಾನು ಹೇಳ್ದಂಗೆ ಮಾತಾಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಮೀನಾ, ಹೌದು, ನಾನು ಹಾಗೆ ಮಾತಾಡಿದೆ ಮತ್ತು ಥ್ಯಾಂಕ್ಸ್ ಅಂತ ಹೇಳಿದೆ ಅಂತ ಹೇಳ್ತಾಳೆ. ಆಗ ಸೂರ್ಯ, ಅವಳು ಮುಖ ಹೇಗಾಗಿತ್ತು ಅಂತ ಕೇಳ್ತಾನೆ. ಆಗ ಮೀನಾ, ಇದರಲ್ಲಿ ಏನೋ ಮರ್ಮ ಇದೆ ಅಂತ ಶ್ರುತಿಯವರು ಹೇಳಿದ್ರು ಅಂತ ಹೇಳ್ತಾಳೆ. ಆಗ ಸೂರ್ಯ, ನಾನು ಹೇಳಿರಲಿಲ್ವಾ, ಆ ರೋಹಿಣಿ ಮನೋಜಿಗೆ ಬಿಟ್ಟು ಬೇರೆ ಯಾರಿಗೂ ಸಹಾಯ ಮಾಡೋ ಚಾನ್ಸೇ ಇಲ್ಲ ಅಂತ ಹೇಳಿದ್ದೆ ತಾನೆ ಅಂತ ಹೇಳಿದಾಗ ಅದಕ್ಕೆ ಮೀನಾ, ಶ್ರುತಿನೂ ಹೀಗೆ ಹೇಳಿದ್ಲು, 2 ಲಕ್ಷ ಲಾಸ್ ಮಾಡಿಕೊಂಡು ನಿಮ್ಗೆ ಯಾಕೆ ಸಹಾಯ ಮಾಡ್ತಾಳೆ, ಇದರಲ್ಲಿ ಬೇರೆ ಏನೋ ಇದೆ ಅಂತ ಹೇಳಿದ್ರು ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ, ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ, ಇದರಲ್ಲಿ ಬೇರೆ ಏನೋ ರಹಸ್ಯ ಇದೆ, ಆ ರಹಸ್ಯ ಏನು ಅಂತ ಕಂಡುಹಿಡ್ತೀನಿ ಅಂತ. ಇತ್ತ ಅಂಗಡಿಯಲ್ಲಿ ಮನೋಜ ಮತ್ತು ರೋಹಿಣಿ ಇದ್ದಾಗ ಮನೋಜ ಬಂದು ರೋಹಿಣಿಗೆ, ನೀನು ಅಮ್ಮ ಕಷ್ಟದಲ್ಲಿದ್ದಾರೆ ಅನ್ನುವಾಗ ನೀನು ನಿನ್ನ ಕತ್ತಲಿದ್ದ ತಾಳಿ ಚೈನ್ ಮಾರಿ 2 ಲಕ್ಷ ದುಡ್ಡು ಕೊಟ್ಟಿಯಲ್ಲ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ, ನನಗೆ ಚಿನ್ನಕ್ಕಿಂತ ನೀವೇ ಮುಖ್ಯ ಮನೋಜ್ ಅತ್ತೆ ಕಷ್ಟ ಅಂತ ಹೇಳಿದಾಗ ನೀವು ಎಷ್ಟು ಸಂಕಟಪಟ್ರಿ ಅನ್ನೋದು ನನಗೆ ಗೊತ್ತು ಅಂತ ಹೇಳ್ತಾಳೆ. ಆಗ ಮನೋಜ್, ಆದಷ್ಟು ನಿನಗೆ ಬೇಗ ಹೊಸ ತಾಳಿ ಚೈನ್ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಆಗ ರೋಹಿಣಿ, ಆ ನಂಬಿಕೆ ನನಗಿದೆ, ಹೇಗಾದರೂ ಗುಪ್ತಾ ಸರ್ ನಿಮಗೆ ಒಳ್ಳೆ ಡೀಲ್ ಕೊಟ್ಟಿದ್ದಾರೆ, ಅದರಿಂದ ನನಗೆ ತಾಳಿ ಚೈನ್ ಕೊಡಿಸ್ತೀರಾ ಮತ್ತು ನೀವು ಅಂದ್ಕೊಂಡಿದ್ದನ್ನು ನೀವು ಸಾಧಿಸ್ತೀರಾ ಅಂತ ನನಗೆ ಗೊತ್ತು ಅಂತ ಹೇಳ್ತಾಳೆ. ಆಗ ಮನೋಜ್, ಆ ಕಾಂಟ್ಯಾಕ್ಟ್ ಏನೋ ನಮ್ಮ ಕಡೆ ಇದೆ, ಆದರೆ ಎಷ್ಟು ಸೇಲ್ ಆಗುತ್ತೆ, ನಮಗೆ ಎಷ್ಟು ಇನ್ಕಮ್ ಬರುತ್ತೆ ಅನ್ನೋದು ಮ್ಯಾಟ್ರ್ ಆಗಲ್ಲ, ನೋಡೋಣ ಅಂತ ಹೇಳ್ತಾನೆ. ಆಗ ಅಲ್ಲಿಗೆ ಒಬ್ಬ ಫೋಟೋ ಮಾರುವವನು ಅಲ್ಲಿಗೆ ಬಂದು, ಶಾಂತಿಯ ಫೋಟೋ ತಂದು, ಈ ಫೋಟೋದಿಂದ ನಿಮಗೆ ಒಳ್ಳೆಯ ಲಾಭ ಬರುತ್ತದೆ, ಇದು ಕಣ್ಣಮ್ಮ ದೇವಿ ಫೋಟೋ, ಆ ಮಹಾಕಳೆ ಉಗ್ರ ಸ್ವರೂಪದ ಫೋಟೋ, ಇದು ತಗೊಳ್ರಿ ಅಂತ ಹೇಳ್ದಾಗ ಮನೋಜ್ ದೂರದಿಂದ ಆ ಫೋಟೋವನ್ನು ನೋಡಿ, ಇದೇನೋ ಬಹಳ ಭಯಂಕರ ಫೋಟೋ, ಈ ಫೋಟೋ ನೋಡಿ ಏನೋ ಒಂದು ಎನರ್ಜಿ ಬರ್ತಾ ಇದೆ ಅಂತ ಹೇಳ್ತಾನೆ. ಆಗ ರೋಹಿಣಿ ಅಲ್ಲಿಂದ ಎದ್ದು ಬಂದು ಫೋಟೋ ನೋಡಿ, ಮನೋಜ್, ಇದು ಅತ್ತೆ ಫೋಟೋ ಅಂತ ಹೇಳ್ತಾಳೆ. ಆಗ ಮನೋಜ್ ಕೂಡ ಎದ್ದು ಬಂದು ಫೋಟೋ ನೋಡಿ, ಇದು ನನ್ನ ಅಮ್ಮನದು ಅಂತ ತಿಳಿದು, ಅಮ್ಮನ ಫೋಟೋ ಹೀಗೇಕಾಗಿದೆ ಅಂತ ಕೇಳ್ತಾನೆ. ಆಗ ರೋಹಿಣಿ ಅವತ್ತು ಅಮ್ಮನ ಮೇಲೆ ರಂಗೋಲಿ ಬಿದ್ದು ಅವರ ಫೋಟೋವನ್ನು ಶ್ರುತಿ ಸ್ಟೇಟಸ್ಗೆ ಹಾಕಿದ್ದು ಎಲ್ಲ ಮನೋಜನಿಗೆ ಹೇಳ್ತಾಳೆ. ಆಗ ಮನೋಜ್ ತನ್ನ ತಾಯಿಯ ಫೋಟೋಗಳನ್ನು ಅವನು ಊರೆಲ್ಲ ಮಾರಾಟ ಮಾಡ್ತಾನೆ, ಅಮ್ಮನ ಮಾನ ಹೋಗುತ್ತದೆ ಅಂತ ತಿಳಿದು ಅವನಲ್ಲಿರುವ ಎಲ್ಲ ಫೋಟೋಗಳನ್ನು ಕೊಂಡ್ಕೊಂಡು, ಇವು ನಮ್ಮ ಅಮ್ಮನ ಫೋಟೋಗಳು, ಇನ್ನೊಮ್ಮೆ ಇವುಗಳನ್ನು ನೀವು ಮಾರಿದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ಹೊರಡು ಇಲ್ಲಿಂದ ಅಂತ ಅವನನ್ನು ಕಳಿಸ್ತಾನೆ. ಮತ್ತು ಇದೆಲ್ಲ ಸೂರ್ಯ ಮತ್ತು ಮೀನಾರ ಕಿತಾಪತಿ ಇರಬೇಕು ಅಂತ ಹೇಳ್ತಾನೆ. ಇತ್ತ ಸೂರ್ಯ ತನ್ನ ಸ್ನೇಹಿತಿಗೆ ಮನೆಯಲ್ಲಿ ದುಡ್ಡು ಕಳೆದಿರೋ ಕುರಿತು ಮತ್ತು ಆ ದುಡ್ಡು ತೊಗೊಂಡಿರೋದು ರೋಹಿಣಿ ಅಂತ ನನಗೆ ಅನುಮಾನ ಇದೆ, ಅವಳು ರಾಮಾಯಣದಲ್ಲಿ ಬರುವ ಮಾಯಾಮೃಗ ಇದ್ದ ಹಾಗೆ, ಅವಳು ಇನ್ನೂ ಎಷ್ಟು ಇಂಥ ಕೆಲಸಗಳನ್ನು ಮಾಡಿದ್ದವಳೋ ಆ ದುಡ್ಡನ್ನು ಹುಡುಕಿಸಿಕೊಡಲು ಡಿಟೆಕ್ಟಿವ್ ನೋಡಲು
ಹೇಳ್ತಾನೆ, ಮತ್ತು ನಾನು ಇನ್ನೂ 2 ತಿಂಗಳಲ್ಲಿ ಅವಳ ಬಂಡವಾಳವನ್ನು ಹೊರಗೆ ತೆಗಿತೀನಿ. ಇದು ನನ್ನ ಚಾಲೆಂಜ್. ಅವಳು ಈ ವಿಷಯವನ್ನೆಲ್ಲ ಮನೆಯಲ್ಲಿ ಗೊತ್ತಾದ ಮೇಲೆ ಮಹಾಭಾರತನೇ ನಡೆದು ಹೋಗುತ್ತೆ. ನನ್ನ ಮತ್ತು ಅವಳ ಮಧ್ಯೆ ಕುರುಕ್ಷೇತ್ರನೇ ಶುರುವಾಗುತ್ತೆ ಅಂತ ಹೇಳ್ತಾನೆ. ಈ ಕಡೆ ಶಾಂತಿ ಮನೋಜ ತಂದ ಫೋಟೋಗಳನ್ನು ನೋಡಿ, ಯಾರು ಮಾಡಿದ್ದು ಕೆಲಸನ, ಇದು ಇನ್ನೂ ಎಲ್ಲೆಲ್ಲಿ ಹರಿದಾಡ್ತಿದೆ ಅಂತ ಕೇಳ್ತಾಳೆ. ಅದಕ್ಕೆ ಸೂರ್ಯ, ಕಾವೇರಿಯಿಂದ ಗೋದಾವರಿಗೆ ಎಲ್ಲ ಕಡೆಗೂ ಹರಿದಾಡ್ತಿದೆ, ಎಲ್ಲ ಕಡೆಗೂ ಈ ಫೋಟೋ ಟ್ರೆಂಡಿಂಗ್ ಆಗ್ತಿದೆ ಅಂತ ತಮಾಷೆ ಮಾಡ್ತಾನೆ. ಆಗ ಮನೋಜ, ಅಮ್ಮ ಈ ಫೋಟೋ ಆಂಧ್ರ, ಕೇರಳ, ತೆಲಂಗಾಣ, ತಮಿಳು ಎಲ್ಲ ಕಡೆ ಫೇಮಸ್ ಆಗಿದೆಯಂತೆ. ದೇವಸ್ಥಾನದ ಮುಂದೆನೂ ಈ ಫೋಟೋ ಹಾಕಿದ್ರಂತೆ, ದೇವರಿಗೂ ದೃಷ್ಟಿ ಆಗಬಾರ್ದು ಅಂತ ಹೇಳ್ತಾನೆ. ಆಗ ರೋಹಿಣಿ, ಇದನ್ನು ಮನೋಜ್ ಅವರ ಕೈಯಲ್ಲೂ ಕಂಡು ಹಿಡಿಯೋಕ್ಕಾಗಲಿಲ್ಲ. ಕಡೆಗೆ ನಾನು ನೋಡಿ ಇವೆಲ್ಲ ಫೋಟೋ ನನಗೆ ಕೊಡಿ ಅಂತ ತೊಗೊಂಡು ಬಂದೆ ಅಂತ ಹೇಳ್ತಾಳೆ. ಆಗ ಮನೋಜ್, ಆದರೆ ನಮ್ಮ ಅಕ್ಕಪಕ್ಕದ ಅಂಗಡಿಗಳೆಲ್ಲ ಈ ಫೋಟೋ ಸೇಲ್ ಆಗಿದೆಯಂತೆ, ಅದು ಕಣ್ಣಮ್ಮ ದೇವರು ಅಂತ ಹೆಸರಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಆಗ ಶಾಂತಿ ಸಿಟ್ಟಿನಿಂದ, ಅನಿಷ್ಟನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದಾಗ ಸೂರ್ಯ, ತಮ್ಮ ಛಾಯಾಚಿತ್ರವನ್ನು ತಮಗೆ ನೋಡೋಕ್ಕಾಗ್ತಿಲ್ವಾ ಕಣ್ಣಮ್ಮ ದೇವರೇ ಅಂತ ತಮಾಷೆ ಮಾಡ್ತಾನೆ. ಆಗ ಮನೋಜ, ಈ ಫೋಟೋ ತೊಗೊಂಡು ಕೂಡಲೇ ನನಗೆ ಒಳ್ಳೆ ಸುದ್ದಿಗಳು ಬರ್ತಾ ಇವೆ, ನನಗೆ ಇವಾಗ ಹೇಳು, ಈ ಫೋಟೋ ನಾನು ಇಟ್ಕೊಳ್ಳ ಬೇಡವಾ ಅಂತ ಕೇಳ್ತಾನೆ. ಆಗ ಶಾಂತಿ, ನನಗೆ ತಮಾಷೆ ಮಾಡ್ತೀಯೇನೋ ಅಂತ ಆ ಫೋಟೋನು ಮನೋಜನ ಕಡೆಗೆ ಎಸೆದು ಮನೋಜನಿಗೆ ಹೊಡೆಯಲು ಹೋಗ್ತಾಳೆ. ಆಗ ಆ ಫೋಟೋ ರಂಗನಾಥನ ಕಾಲಿನ ಹತ್ತಿರ ಹೋಗಿ ಬೀಳ್ತದೆ. ಆಗ ರಂಗನಾಥ್, ದೇವರನ್ನಾದರೂ ಸರಿಯಾಗಿ ಬದುಕೋಕೆ ಬಿಡೆ, ಏನೇ ನಿಂದು ಹುಚ್ಚಾಟ ನಿಂದು ಅಂತ ಶಾಂತಿಗೆ ಹೇಳ್ತಾನೆ. ಆಗ ಸೂರ್ಯ, ಅಪ್ಪ ಅದು ದೇವರಲ್ಲ, ಕಣ್ಣಮ್ಮ ದೇವರು, ಈ ಮನೆ ದೇವರು ಅಂತ ಹೇಳಿದಾಗ ರಂಗನಾಥ್, ಹೌದಾ ಅಂತ ಆ ಫೋಟೋನು ಸರಿಯಾಗಿ ನೋಡಿ, ಅದು ತನ್ನ ಹೆಂಡತಿಯದೇ ಫೋಟೋ ಅಂತ ನೋಡ್ತಾನೆ. ಇಲ್ಲಿಗೆ ಈ ಸಂಚಿಕೆಯ ಮುಕ್ತಾಯವಾಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.